ಆವಾಗ ಸಂಡಸಿ ಕುತ್ಕೊಂಡಿರೋ ನನ್ನ ಮಗ ಯಾವ ನಮನೆ ಅಂದರೆ ಪೀಡ್ಸ್ ಬಂದಾಗ ಅಂದರೆ ಕಣ್ಣೆಲ್ಲ ಮೇಲ್ ಮಾಡಿ ಒಂಥರ ಪೀಡ್ಸ್ ಬರುತ್ತೆ ನೋಡಿ, ಆ ಥರ ಮಾಡಿ ನನಗೆ ಏನು ಮಾಡ್ಬೇಕಂತಲೇ ಗೊತ್ತಿಲ್ಲ. ಅಕ್ಕಿ ಹಾಕ್ತಿರೋಳು ನಾನು, ಅಕ್ಕಿನ ಬಿಸಾಡಿ, ಅಕ್ಕಿ ತೊಳಿತಿರೋಳು ನಾನು, ಹಾಗೆ ಬಿಸಾಡಿ ಆ ಮಗು ನೋಡ್ಲಿಕ್ಕೆ ಹೋದೆ. ಅಂದರೆ ಅವನು ಆ ಥರ ಇದು ಮಾಡ್ತಿದ್ದಾನೆ, ಒಂಥರ ಏನು ಮಾಡ್ಬೇಕಂತಲೇ ತೋಚಿದೆಯಾ. ನಾನು ಅಲ್ಲ ಪಕ್ಕದಲ್ಲಿ ಹತ್ಯಾರ ಕೊಟ್ಟು ಪೀಡ್ಸ್ ಅಂತ ತಿಳ್ಕೊಂಡು ನಾನು ಅವನ ಕೈ ಕೊಟ್ಟೆ. ಆದ್ರೂ ನಾನು ಹೊಡೆದಿರೋ ಬೊಬ್ಬೆಗೆ ನಮ್ಮ ಇಡೀ ಏರಿಯಾದವರೆಲ್ಲ ಬಂದು ಆ ಮಗನಿಗೆ ಇದು ಮಾಡಿದ್ರು, ಎಂತ ಅಂತ ಹೇಳಿದರೆ ಕೇರ್ ಮಾಡಿದ್ರು. ಅಂದರೆ ನಮಗೇನೇನು ಗೊತ್ತಿಲ್ಲ ಅಲ್ವ, ನಾ ಬೊಬ್ಬೆ ಹೊಡೆದಾಗ ನಮ್ಮ ಹಿರಿಯವರೆಲ್ಲ ಬಂದು ಆ ಮಗನಿಗೆ ಎತ್ಕೊಂಡು, ಅಂದರೆ ಎಲ್ಲರೂ ಒಂದೇ ಸತಿ ಹೆದರ್ಕೊಂಡು ಬಿಟ್ಟರು ನಮ್ಮ ಕೇರಿಯವರೆಲ್ಲ. ಅಂದರೆ ಪಾಪ ಆ ಟೈಮಲ್ಲಿ ಅದು ಹೇಳೋದು ಬೇಡ, ನಾನು ಪಟ್ಟಿರೋ ಆ ಟೈಮಲ್ಲಿ ಕಷ್ಟ ಒಂದೇ ನಮನೆ ಶಾಕ್ ಹೊಡೆದಂಗೆ ಆಯಿತು. ಆ ಶಾಕಿಂದ ಹೊರಗಡೆ ಬರಬೇಕಂದ್ರೆ ನಾನು 1 ವಾರ ತೊಗೊಂಡಿದ್ದೀನಿ. ಆ ಟೈಮಲ್ಲಿ ನಮ್ಮ ಮನೆಯವರು ಇಲ್ಲ, ನಮ್ಮ ಚಿಕ್ಕ ಮಾವನೂ ಇಲ್ಲ. ಆ ಟೈಮಲ್ಲಿ ನಮ್ಮ ಮಾವನವರು ಒಂದೇ ಸತಿ ಹತ್ತಿಬಿಟ್ರು, ಒಂದೇ ಸತಿ ಕಂದ ಅಂತ. ಆ ಟೈಮಲ್ಲಿ ನಂಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಆ ಟೈಮಲ್ಲಿ ನಮ್ಮ ಕೇರಿಯವ್ರು ನಂಗೆ ಧೈರ್ಯ ಹಿಡ್ದು ಪಟಾಪಟಾನೇ ದೇವರು, ನಮ್ಮ ಚೌಡೇಶ್ವರಿ ದೇವಿದ್ದಾರೆ, ಅವ್ರ ಎದುರುಗಡೆ ತೊಗೊಂಡು ಹೋಗಿ ಅವನಿಗೆ ಹರಕೆ ಎಲ್ಲ ಕೇಳ್ಕೊಂಡ್ರು, ಮಗನಿಗೆ ಆರಾಮ ಮಾಡಲಿ ಅಂತ. ಆ ಟೈಮಲ್ಲಿ ನಮ್ಮ ಏರಿಯಾದವ್ರು ಎಲ್ಲರೂ ಹತ್ತಿಬಿಟ್ರು. ಹತ್ತಿಬಿಟ್ರು. ಆವಾಗ ನನಗೆ ಒಂದೇ ಸತಿ ಜೀವ ಹೋದಂಗಾಯಿತು. ನನ್ನ ಮಗನಿಗೆ ಯಾವ ದೇವರೇ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಏನಾಗಿದೆ ಅಂತ ನಂಗೆ ಇನ್ನೂ ತನಕ ಗೊತ್ತಿಲ್ಲಲ್ವ ಆ ಟೈಮಲ್ಲಿ. ಅದಕ್ಕೋಸ್ಕರನೇ ಹೆದ್ರಿ ನಾವು ಆಮೇಲೆ ಸಡನ್ನಾಗಿ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸಹಾಯ ಮಾಡಿದರು ಏರಿಯಾದವರೆಲ್ಲ. ಸಡನ್ ಅಂತ ರಿಕ್ಷಾಕ್ಕೆ ಕಾಲ್ ಮಾಡಿ ಅವ್ರ ಉಪಕಾರ ನಾನು ಯಾವತ್ತೂ ಈ ಜನ್ಮದಲ್ಲಿ ನನಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ನೋಡಿ, ಅವ್ರ ಉಪಕಾರ ನಾನು ಈ ಜನ್ಮದಲ್ಲಿ ಮರೆಯಲ್ಲ. ಯಾಕಂತ ಹೇಳಿದರೆ ಆ ಟೈಮಲ್ಲಿ ನನ್ನ ಮಗ ನನ್ನ ಕೈ ಬಿಟ್ಟು ಹೋದ ಅಂತ ನಾನು ಅಂದ್ಕೊಂಡಿದ್ದೆ. ಆ ಟೈಮಲ್ಲಿ ಎಷ್ಟು ಹತ್ತಿದ್ದೀನಿ ಅಂದರೆ, ಆ ಟೈಮಲ್ಲಿ ನಮ್ಮ ಮನೆಯವರು ನನ್ನ ಹತ್ರ ಇಲ್ಲ, ಕೆಲಸಕ್ಕೆ ಹೋಗಿದ್ರು. ಆಮೇಲೆ ಅವ್ರಿಗೆ ಫೋನ್ ಮಾಡಿ ಕೂಡ ಹೇಳಿಲ್ಲ, ನಾನು ಕೆಲಸದಿಂದ ಬಂದಾಗ ಹೀಗೀಗಾಯಿತು ಅಂತ ಹೇಳಿದೆ ಅವರಿಗೆ. ಒಂದೇ ಸತಿ ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ. ಅಂದರೆ ನಾನೇ ಶಾಕಲ್ಲಿದ್ದೀನಿ ಆ ಟೈಮಲ್ಲಿ. ನನ್ನ ಮಗನಿಗೆ ಏನಾಯಿತು ಅಂತ ಅರ್ಥಕ್ಕೆ ಆಗದೆ ಇರೋಷ್ಟು ಯಾರಿಗೂ ನಾನು ಕುಟುಂಬದವ್ರ ಹತ್ರನೂ ಹೇಳ್ಕೊಳ್ಳಿಲ್ಲ. ಆಮೇಲೆ ಹೋಗ್ತಾ ನಾನು ರಿಕವರ್ ಆಗೋ ತನಕ ಯಾರ ಹತ್ರನೂ ಹೇಳೋಕ್ಕಾಗಲ್ಲ. ಅದೇ ಏನು ಮಾಡಲಿ. ಅದಕ್ಕೋಸ್ಕರನೇ ಆಗಿ 3-4 ದಿನ ಆದ ನಂತರ ನಾನು ಹೇಳಿದ್ದೀನಿ ನಮ್ಮ ಕುಟುಂಬದವರಿಗೆಲ್ಲ. ಹಾಗೆ ಏನು ಮಾಡೋದು, ಅದಕ್ಕೋಸ್ಕರನೇ ಯಾವತ್ತೇ ಆಗಲಿ, ಯಾವುದೇ ಮಗು ಆಗಲಿ, ಜ್ವರ ಬಂದರೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಅವನಿಗೆ ಜ್ವರ ಒಳಗೆ ಇತ್ತು, ಅದು ಗೊತ್ತಾಗದೆ ಅವನಿಗೆ ನೆತ್ತಿ ಮೇಲೆ ಏರಿ ಒಂಥರ ಪೀಡ್ಸ್ ಬಂದಂಗೆ ಆಗಿ ನೊರೆಯೆಲ್ಲ ಹೊರಗಡೆ ತೆಗಿತಿದ್ದ. ಆ ಟೈಮಲ್ಲಿ ಕೋವಿಡ್, ಮತ್ತು ಯಾವ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋದ್ರು ಚೆಕಪ್ ಮಾಡಿದರೆ ಕೋವಿಡ್ ಅಂತಾರನ್ನೋ ಒಂದು ಕಡೆ ಭಯ ಆಗಿತ್ತು. ಆದ್ರೂ ನಾವು ನಮ್ಮ ಏರಿಯಾದಲ್ಲಿ ತೋರಿಸಿ ಅವರಿಗೆ ಹೀಗೀಗಾಗಿತ್ತು ಅಂತ ಹೇಳಿ ಅವ್ರು ಇಂಜೆಕ್ಷನ್ ಎಲ್ಲ ಕೊಟ್ಟು ತಲೆ ಮೇಲೆ ಇದು ಕೊಟ್ಟು, ಆನಂತರ ಪ್ರತಿ ಸತಿ ಜ್ವರ ಬಂದಾಗಲೂ ಹಾಗೆ ಆಗ್ತಿತ್ತು. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಆಮೇಲೆ ಹೋಗ್ತಾ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಒಬ್ಬರು ಹೇಳಿದರು, ಜ್ವರ ಬರೋಕ್ಕೂ ಮುಂಚೆ ಸ್ವಲ್ಪ ನಿಮ್ಗೆ ಸೂಚನೆ ಸಿಗತ್ತಾ, ಆ ಟೈಮಲ್ಲಿ ಮಕ್ಕಳಿಗೆ ಔಷಧಿ ಹಾಕಿ ಜಾಗ್ರತೆಯಿಂದ ಇರಿ. ಇದು 100 ಮಕ್ಕಳಲ್ಲಿ 10 ಮಕ್ಕಳಿಗೆ ಪರ್ಸೆಂಟಲ್ಲಿ ಇರುತ್ತಂತೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಜ್ವರ ಬಂದರೆ ತುಂಬ ಜಾಗ್ರತೆಯಾಗಿರಿ, ಮಕ್ಕಳಿಗೂ ಅಷ್ಟೇ ತುಂಬ ಜಾಗ್ರತೆಯಾಗಿರಿ ಅಂತ ಹೇಳ್ತಾ, ಈ ಪ್ರತಿಯೊಬ್ಬರ ತಾಯಿಗೂ ಈ ವಿಡಿಯೋ ತಲುಪಿಸ್ಬೇಕು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ.